ಸಾಂದೀಪ ಮುನಿ ಗುರುವಿನ ಮಾಡ್ಕೊಂಡಿದ್ದ. ಏ ಬಿರ್ಸ್ಲೇ ಬರ್ಬೇಕ್ರಿ. ಮಾತಾಡ್ರಿ. 2 ಕಿಲೋ ಬಜಿತಿದ್ ಮನತ್ರ ಅಲ್ಲಿ ಮತ್ತ ಅದನ್ನ ಚೀರ್ ಬೇಕ್ರಲ್ಲ, ಏನ್ ಧ್ವನಿ ಬರ್ಬೇಕು, ಇರಿಸ್ ಕಂಠ ಇವನ ಹಾಡ್ತಾನ ಅನ್ಬೇಕ್ರಲ್ಲ. ಹೌದೌದು. ಶ್ರೀಕೃಷ್ಣ ಪರಮಾತ್ಮ ಸಾಂದೀಪ ಮುನಿ ಗುರುವಿನ ಮಾಡ್ಕೊಂಡ. ಹೌದು. ಹೋಗಿ ಗುರುಗಳಿಗೆ ಕೇಳಿದ, ಏನತ್ರಿಪ್ಪ? ಗುರುಗಳೇ, ಓ ನಿಮ್ಮ ಕೈಯಾಗ ವಿದ್ಯೆ ಕಲ್ತೀನಿ, ಹೌದು, ಖರೆ ಗುರುವಿನ ಋಣ ಮುಟ್ಟಿಸ್ಬೇಕಾದ್ರ ಹಾ ಗುರುದಕ್ಷಿಣೆ ಕೊಡ್ಬೇಕಂತ ಇತಿಹಾಸ ಅದ. ಹೌದಿಪ್ಪ ಹೌದು. ಏನ್ ಕೊಡ್ಲಿ ಅಂತ ಕೇಳಿದಾಗ ಸಾಂದೀಪ ಮುನಿ ಒಂದೇ ಒಂದು ಮಾತು ಹೇಳಿದ. ಏನಂತ ಹೇಳ್ತಾನ್ರಿಪ್ಪ? ಕೃಷ್ಣ, ಓ ಗುರುವಿನ ಋಣ ಮುಟ್ಟಿಸ್ಬೇಕಾಗಿತ್ತಂದ್ರ, ಹೌದು, ದಕ್ಷಿಣ ಕೊಡ್ಬೇಕಾಗಿತ್ತಂದ್ರ ನನಗ ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಬ್ಯಾಡ ಆಗ್ಯದ. ಬ್ಯಾಡಪ್ಪ ಬ್ಯಾಡ. ಖರೆ ನನ್ನ ಜೀವನದಾಗ ಮರಿಲಾರ್ದಂತ ಒಂದು ಘಟನೆ ಆಗ್ಯದ. ಆ ಘಟನೆ ಒಂದು ನೀ ಅದನ್ನ ಮಾಡಿದೆ ಕರೆ ಆಗಿತ್ತಂದ್ರ ನನ್ನ ಬಾಯಲ್ಲಿ ಕೇಳಬೇಡ. ಖರೆ ಗುರುವಿನ ಋಣ ಮುಟ್ಸಿದಂಗ ಅಕ್ಕದ. ನೀ ಕೊಡ್ಬೇಕಾಗಿತ್ತಂದ್ರ ಮನ್ಯಾಗ ನನ್ನ ಹೆಂಡತಿ ಗುರುತಾ ಇದ್ದಾಳ, ಗುರುತಾಯಿನ ಹೋಗಿ ಕೇಳತ್ ಹೇಳಿದ. ಅವಾಗ ಎಲ್ಲಿಗೆ ಬರ್ತಾನ್ರಿಪ್ಪ ಶ್ರೀಕೃಷ್ಣ ಪರಮಾತ್ಮ? ಶ್ರೀಕೃಷ್ಣ ಪರಮಾತ್ಮ ಎಲ್ಲಿಗೆ ಬಂದ? ಸಾಂದೀಪ ಮುನಿ ಹೆಂಡತಿ ಹತ್ರ ಬಂದ, ಕುಟೀರಕ್ಕೆ ಬಂದು ಕೇಳ್ತಾನ. ಏನತ್ರಿಪ್ಪ? ಗುರುತಾಯಿಯವರ ಓ ಗುರುಗಳಿಗೆ ಹೋಗಿ ಕೇಳಿದಾಗ ಗುರುಗಳು ಹೇಳಿದ್ರು, ನಿಮ್ಮನ್ನ ಕೇಳಿ ಗುರುವಿನ ಋಣಮುಕ್ತ ಆಗ್ಬೇಕಾಗ್ಯದ, ಏನ್ ಕೊಡ್ರಿ ಅಂತ ಕೇಳಿದ. ಗುರುದಕ್ಷಿಣೆ ಏನ್ ಕೊಡ್ಬೇಕಾಗ್ಯದ? ಏನ್ ಕೊಡ್ಬೇಕಾಗ್ಯದ? ಅವಾಗ ಹೇಳ್ತಾಳ ಪುಣ್ಯಾತ್ಮರೇ, ಏನ್ರಿಪ್ಪ? ಕೃಷ್ಣ, ಓ ನಿನ್ನ ಗುರುವಿಗಾಗಿಲ್ಲೋ, ಹೌದು, ನಿನ್ನ ಕೈಲೇ ಕೊಡಾಕದಿಲ್ಲ ನೋಡ ಅಂದಳಕ್ಕೆ. ಅವಾಗ ಹೇಳ್ತಾನ ಕೃಷ್ಣ, ಏನತ್ರಿಪ್ಪ? ತಾಯಿಯವರ, ಓ ನಾನು ಗುರುವಿಗೆ ಮಾತು ಕೊಟ್ಟಿನಂದ್ರ ಮಾತು ಕೊಟ್ಟಂತೆ ನಡಿತೀನಿ, ಗುರುವಿನ ಋಣಮುಕ್ತನಾಗ್ತೀನಿ ಅಂತ ಹೇಳಿದ ಶ್ರೀಕೃಷ್ಣ. ಹೌದಪ್ಪ ಹೌದಾ. ಅವಾಗ ಸಾಂದೀಪ ಮುನಿ ಹೆಂಡತಿ ಹೇಳ್ತಾಳ, 100 ವರ್ಷಗಳ ಹಿಂದೆ ನನ್ನ ಮಗ ಸಮುದ್ರದಾಗ ಬಿದ್ದು ಸತ್ತಾನ. ಹೌದಪ್ಪ ಹೌದು, ನನ್ನ ಮಗ ಸಮುದ್ರದಾಗ ಬಿದ್ದು ಸತ್ತಾನ, ನನ್ನ ಮಗನ ತಂದು ಕೊಡವಿದ್ರ ಕೊಡು, ಇಲ್ಲಿಕಂದ್ರ ನೀ ನಮ್ಮ ಶಿಷ್ಯ. ಬೇಡ ಗುರುದಕ್ಷಿಣೆನೇ, ನಿನ್ನ ಗುರುದಕ್ಷಿಣೆನೇ ಬೇಡ. ಬ್ಯಾಡ ಅಂದಾಗ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಸಮುದ್ರದಾಗ ಹೋಗಿ ಎಷ್ಟೋ ತಪಸ್ಸಿರಿಗಳನ್ನ ಮಾಡಿ ಸತ್ತಿರ್ತಕ್ಕಂತ ಮಗನ ಕೊಟ್ಟಾನಂದ್ರ ಗುರುವಿನ ಋಣ ಮುಡ್ಸ್ಯಾನತ್ತಿರೋ ಏನು ಇಲ್ಲತ್ತಿರೋ? ಹೇಳ್ರಿ ಕೂತಾವ್ರ ನೀವೇ. ಯಾಕ್ರಿ ಮುಟ್ಸ್ಯಾನಿಲ್ರಿ? ನೀವ್ ಹೇಳ್ರಲ್ಲ ಮತ್ತ. ಅವು ಕಾಕನ ಒಬ್ಬನೇ ಕೇಳ್ತೀವೋ, ಇಲ್ಲೆಲ್ಲ ಕೂತವ್ರು ಚಪ್ಪಲಿಗೆ ತಟ್ಲ ಅಂತ ಹೇಳತ್ತಾರ. ಓಕೆ ಓಕೆ, ಚಪ್ಪಲಿ ತಟ್ರೆ ಹೌದನ್ನಂಗನ್ರಿ. ಇದು 1 2 ಏನದ ಮತ್ತೆ ಏಕಲವ್ಯ ಅದನ್ನ ಮಾತ್ರ ಕಥೆಗಳು ಬ್ಯಾರೆ ಮತ್ ಬೇರೆ ಬೇರೆ ಅದಾವ. ಜಗತ್ತದೊಳಗ ಗುರುವಿನ ಋಣ ಮುಟ್ಟಿಸಿದವ್ರದಾರ. ಹೌದ್ರಿಪ್ಪ. ಗುರುವಿನ ಕೀರ್ತಿ ಹೆಚ್ಚು ಮಾಡಿದವ್ರದಾರ. ಸಾಕ್ಷಾತ್ ಮುತ್ಯ ಮಾಲಿಂಗರಾಯಿಗ ಗುರು ಬೀರ್ದೇವ್ರು ಏನ್ ಹೇಳಿದ? ಮಾನಿ ಮೊಮ್ಮಗ ಒಂದ್ ತಾಳ ಕಲಿಸೇನಕರ ಒಂದ್ ಕಪ್ ಚಾ ಕುಡಿಸಲಿಲ್ಲ ನೋಡ್ರಿ, ಇವನು ಅಂತವದಾನ. ಅದು ನಿಮಗೆ ಬಿಬ್ರಿಗೆ ಬಿಟ್ಟದ್ದು ಅದು. ಹೌದಪ್ಪ ಹೌದು. ಅದಕ್ಕೆ ಜಗತ್ತದೊಳಗೆ ಎಲ್ಲರೂ ಋಣ ಮುಟ್ಟಿಸ್ಲಿಕ್ಕೆ ಬರ್ತದ, ಅದರಂತೆ ನಾವು ದುಡಿಬೇಕಾಗ್ತದ. ದುಡಿಬೇಕಲ್ರಿಪ್ಪ. ಯಾಕಂತ ಕೇಳಿದ್ರೆ ಅವ್ರು ಹೇಳಿದ್ರು, ಅವ್ರು ಭಾಳ ಚಂದ ಹ್ಯಾಂತ ಅಂದ್ರು, ಹಂಗಂದ್ರು ಹಿಂಗಂದ್ರು, ಜಗತ್ತು ಹಂಗ ನಡ್ದದ ಹಿಂಗ ನಡ್ದದ. ಹೌದು. ಅದೇನತ್ತಾರಲ್ಲ, ಕುಣಿಲಾಕ್ ಬರ್ಲಿಕ್ಕೆ ಆಂಕಲ್ ಡೊಂಕ್ ಐತತಾರಲ್ಲ, ಇದಕ್ಕೆ ಅಂದಂಗ ಹಾಕದು. ಹೌದಪ್ಪ ಹೌದು. ಏನು ಕುಣಿಲಾಕ್ ಬರ್ಲಿಕ್ಕಂದ್ರೆ ಆಂಕಲ್ ಡೊಂಕ್ ಐತತಾರ, ಇದಕ್ಕತ್ತಾರ. ಹೌದು. ಅದಕ್ಕೆ ಪುಣ್ಯಾತ್ಮರೇ, ನಮ್ದು ಎಷ್ಟು ಕೆಲಸ ಇರ್ತದ ಅಷ್ಟು ಮಾಡ್ಬೇಕು. ಉಳ್ಕಾದ್ ನಾವೇನ್ ಬಿನ್ ಲಾಡನ್ ಗತೆ ಬಂದ್ ಮತ್ತೊಬ್ರಿಗೆ ಪೋದ್ ಕೊಟ್ಟು ಹೇಳೋದು ಅವಶ್ಯಕತೆ ಇರಂಗಿಲ್ಲ. ಹೌದು. ನಿಮ್ದು ಎಷ್ಟದ ಅಷ್ಟು ನೀವು ಕೆಲಸ ಮಾಡ್ರಿ. ನಿಮ್ದು ಪ್ರಶ್ನೆ ಕೂತ್ರಿ ಏನದ ಉತ್ತರ ಕೇಳೋದು ಹೇಳೋದು ಬಿಡೋದು. ಅದನ್ನ ಬಿಟ್ಟು ನೀವು ಹಿಂಗ್ಯಾಕೆ ನಗಿಸ್ತೀರಿ ಹಂಗ್ಯಾಕೆ ನಗಿಸ್ತೀರಿ? ನೀವು ಅದನ್ನೆಲ್ಲ ನಗಿಸಿದವ್ರ ಅಲ್ಲನ? ನೀವೆಲ್ಲ ಮಾತಾಡಿಲ್ಲ? ಎಲ್ಲಾನು ಅದನ್ನ ಮಾಡಿರ್ತಾರ. ಎಷ್ಟಿರ್ತದ ಅಷ್ಟೇ ಇರ್ಬೇಕಾದ. ಹೌದಪ್ಪ ಹೌದು. ಅತಿಯಾಗಿ ನಾವು ಭಾಳ ಶಾನೆತನ ಇಲ್ಲಿ ತೋರ್ಸಕ್ಕೆ ಹೋಗ್ಬೇಡ. ಅದು ನೀವು ತೋರ್ಸೋದು ಅದನ್ನು ನಮ್ಮ ಮುಂದೆ. ನಿಮ್ದು ಏನದ, ನಿಮ್ದು ಪ್ರಶ್ನೆದ ಉತ್ತರ ಫುಲ್ಲ ಆಗೈತೋ ಇನ್ನಿಲ್ಲೋ, ನಮ್ದು ಹೇಳಿರೋ ಇಲ್ಲೋ, ಇದನ್ನಷ್ಟೇ ಕೇಳೋದು. ಹೌದಪ್ಪ ಹೌದು. ಅದನ್ನು ಬಿಟ್ಟು ನೀವು ಹಂಗೆ ಮಾಡ್ತೀರಿ ನಮ್ಗೆ ಹಂಗೆ ಮಾಡ್ತೀರಿ, ನೀವು ನಮ್ಮ ಮೇಲೆ ಪೂಜಾರಿಕೆ ಮಾಡೋದು ಅವಶ್ಯಕತೆ ಇಲ್ಲ. ಅದು ನಮ್ಮ ಮುಂದೆ ನಡೆಯಂಗೂ ಇಲ್ಲ. ಹೌದಾ? ಹಿಂಗೆ ಮಾತಾಡ್ಬೇಕತ್ತ ಹಂಗೆ ಮಾತಾಡ್ಬೇಕತ್ತ ಅದು ಇದ್ದವ್ರು ಹೇಳೋದು. ಅದನ್ನು ಯಾರಿಗೆ ಕೇಳ್ತಿರ್ತಲ್ಲ ಆ ಕಾಡಿ ಹೇಳೋದು. ಅದು ನಿಮ್ದು ನಮ್ಮ ಮೇಲೆ ಅಧಿಕಾರ ಇಲ್ಲ. ಹೌದಪ್ಪ ಹೌದು. ನಿಮ್ದು ಪ್ರಶ್ನೆದ ಉತ್ತರ ಹೇಳಿದಕ್ಕೆ ತಪ್ಪಾಯ್ತು ಕರೆಕ್ಟ್ ಆಯ್ತು ಅದನ್ನ ಅಟ್ಟ ಹೇಳೋದು. ನಮಗೆ ಬುದ್ಧಿ ಮಾತು ಹೇಳುವಂಥದ್ದು ಅವಶ್ಯಕತೆ ನಿಮ್ದಿಲ್ಲ. ಇದು ನಿಮಗೆ ಹಕ್ಕಿಲ್ಲ. ಹೌದು. ಇಲ್ಲಿ ತಾಯಿ ತಂದೆ ಅದ, ತಾಯಿ ತಂದೆಗೆ ಆನಂದ ಹಂಗುವಂಗ ಕಾರ್ಯಕ್ರಮ ಕೊಡ್ಬೇಕಾಗ್ಯದ. ಹೌದು. ಇದು ವಿಷಯ. ಬರ್ರಿ ವಿಷಯಕ್ಕೆ. ಏನು ವಿಷಯಕ್ಕೆ ಏನು ಬರ್ತಿ?
ಇದು ಕೇಳಾರ್ಕಾಗೆ ನಾ ಸುಮ್ ಕೂತದ ಇಟ್ಟತನ ವಿಷಯ ಬ್ಯಾಡನ ಅಂತ ಗಪ್ ಕೂತದ. ಅವ್ರ ಅಗದಿ ಆ ವಿಷಯಗಳ ಕತಿಗಳ ಭಾಳ ಅರ್ಥಪೂರ್ಣ ತಿಳ್ಕೊಂಡಾರ. ಅವ್ರು ಹೇಳ್ತಾರ, ಅವ್ರು ಶಾನ್ಯಾರ್ದಾರ. ಅವ್ರು ಹೌದ್ ನಮ್ಗೆ ಯಾಣ ತಿಳಿಯಂಗಿಲ್ಲ, ಹುಚ್ಚದೀವಿ ನಾವು. ನಿಮ್ಗೆ ಅಲ್ಲಿದ ಮತ್ತೆ ಇನ್ಕತಕ್ಕ ಯಾವ್ದವ್ರ ಮನೆ ಹದಪ್ಪ. ಹಾ ಓಕೆ. ಹಾ. ಇನ್ನ ಹೌದ್ ಪುಣ್ಯಾತ್ಮರೇ, ಏನ್ರಿಪ್ಪ? ನಾ ಕೇಳಿರ್ತಕ್ಕಂಥ ಪ್ರಶ್ನೆದ ಉತ್ತರ ಹೌದ್ ಸರಿಯಾದ ಉತ್ತರ ಅವರು ಕೊಟ್ಟಾರ. ಇದ್ರಾಗೆ ನಮ್ಮ ಅಪ್ಪನ ಮನೆ ಗಂಟು ಹೋಗುದಿಲ್ಲ. ಜೋರಾದ ಚಪ್ಪಳಿಗೆ ತೊಟ್ರಿ. ಇವ್ ನೋಡಿ, Okay. ಆಳಕಾಗಂಟೆ ಅಂಬ್ಲಿ ಮಾಡ್ತಾನ, ಗಟ್ಟಿಯಾಗ ರೊಟ್ಟಿ ಮಾಡ್ತಾನ್ರು. ಹೌದ್ ನನ್ನ ಪ್ರಶ್ನೆಗೆ ಉತ್ತರ ಸರಿಯಾದ ಉತ್ತರ ಕೊಟ್ಟಾರ. ಇನ್ನು ಅವ್ರ ಪ್ರಶ್ನೆಗೆ ಉತ್ತರ ಹಾ ಹಾ. ಅಮೂಲ್ ಅಲ್ಲ ಬುಕ್ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತರ ಮುಗಿಸೋಣ್ರಿ. ಈಗ ಇದನ್ನ ಹೇಳ್ಯಾರ, ಹೇಳೋಣ ಬೇಡ್ರಿ. ಕ್ಯಾಲಿ ಹಾಡೋನು ಕ್ಯಾಲಿ ಮುಗಿಸ್ಕೊಟ್ರು. ಮತ್ತೆ ಯಾಕೆ ಅವ್ರಿಗೆ ಅದನ್ನ ಮತ್ತೆ ಅವ್ರು ಬ್ಯಾಡ ತರ್ಲೆ ಗುಲಾಲ್ ರೀ. ಅವ್ರು ಹೇಳ್ರಿ. ನೀವು ಸರ್ಜೋಡಿ ಸಾಕಲಾದ್ರಿ ಕೇಳಿರ್ತಕ್ಕಂಥ ಪ್ರಶ್ನೆದ ಉತ್ತರ ಉತ್ತರ ಇಬ್ಬರು ಗಂಡ ಹೆಂಡತಿಗಳನ್ನ ಕುರಿಗಳನ್ನ ಕಾಯ್ತಿದ್ರು. ಹೌದು. ಕುರಿಗಳನ್ನ ಕಾಯುವಂತ ಸಂದರ್ಭದಾಗ ಒಬ್ಬ ಸಿದ್ಧ ಒಬ್ಬ ಸಿದ್ಧ ಬಂದ್ ಅವ್ರಿಗೆ ಟಗರ ಕೊಟ್ಟಾನ ಅಂತೇಳಿ ಅವ್ರು ಕೇಳ್ಯಾರ. ಕೇಳ್ಯಾರಿಪ್ಪ. ಇದ್ರಾಗ ನಮ್ಮದ್ರಾಗ ಟಗರ ಕೊಟ್ಟೋದಲ್ಲ, ಶರಣ ಹಾ ಹಾ ಪದ್ಯ ರೂಪದಲ್ಲಿ ಹಾಡೈತಿದ. ಹೌದು. ಒಬ್ಬ ಶರಣ ಹಾ ಹಾ ತನ್ನ ಕುರಿಗಳನ್ನ ಕಾಯುವಂತ ಬಂದಂತ ಸಂದರ್ಭದಲ್ಲಿ, ಹೌದು ಕುರಿಗಳನ್ನ ಕಾಯುತ್ತಾ ಬಂದಂತ ಸಂದರ್ಭದಲ್ಲಿ ಹೌದು ಸತಿಪತೆಯಾಗಿರ್ತಕ್ಕಂಥ ಮಲ್ಲವ್ವ ಮತ್ತು ಮಲ್ಲಪ್ಪನಿಗೆ ಬಂದು ಒಂದು ಶಿಂಬಿಗೋಡಿನ ಟಗರವನ್ನ ಕೊಟ್ಟವರು. ಹೌದು. ಆ ಶಿಂಬಿಗೋಡಿನ ಟಗರವನ್ನ ಕೊಟ್ಟವರಿಗೆ ಒಂದು ಬುದ್ಧಿ ಮಾತನ್ನು ಹೇಳ್ತಾನೆ. ಈ ಟಗರ ಅಂದ್ರೆ ಸಾಮಾನ್ಯ ಟಗರಲ್ಲ, ಇದನ್ನ ಪೂಜೆ ಮಾಡಿರ ತಿಳಿಕಿಸಿಂದ ಆ ಸಿದ್ಧ ಹೇಳಿದ. ಹೌದು. ಸಿದ್ಧಲ್ಲ, ಶರಣ ಹೇಳಿದ. ಶರಣ ಹೇಳಿದಾಗ ಅದೇ ಟಗರು ಹೋಗಿ ಹುಲಿ ಆಗ್ಯದ ಅಂತ ಹೇಳಿಕಿಸಿಂದ ನಮ್ಮದ್ರೊಳಗ ಇದು ವೀರಗಾತಿ ಅಂತಕ್ಕಂಥ MS ಕಲ್ಲಪ್ಪ ಅಂತಕ್ಕಂಥವ್ರು ಇದು ಪದ್ಯ ರೂಪದೊಳಗ ಇದು ಅದ. ಹೌದು. ಇದು ಕರೆಕ್ಟ್ ಇದ್ರೆ ಕರೆಕ್ಟ್ ಐತೆ ಹೇಳುದು, ಇಲ್ಲ ಅಂದ್ರ ಇಲ್ಲ ಅಂತ ಹೇಳುದು. ಉತ್ತರ ಹೇಳ್ಬಹುದು. ಓಕೆ. ಇನ್ನು ನನ್ನ ಪ್ರಶ್ನೆ ಕೂತ್ರ ಏನಂತ ಅವ್ರು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಕೊಟ್ಟಾರ. ಇದ್ರಾಗ ಯಾರ ಅಪ್ಪನ ಮನೆ ಗಂಟು ಹೋಗೋದಿಲ್ಲ. ಹೌದ್ರಿಪ್ಪ, ಕೊಟ್ಟಾರಲ್ರಿ. ಹಾ, ಹೌದು. ಅದಕ್ಕೆ ಭಾಳ ಮಾತಾಡಂಗಿಲ್ಲ. ಹೌದು. ಎಲ್ಲಾರ್ದು ಹಾಡು ಕೇಳ್ಬೇಕು ಅನ್ನೋದು ಅಪೇಕ್ಷೆ. ಅದ್ರ ಇನ್ ಪ್ರಶ್ನೆ ಬ್ಯಾಡ್ರಿ. ಹಾಡ್ಬೇಕಾಗಿಲ್ಲ ನಮಗ. ಅದು ವಿಷಯನ ನಾವೇನು ಬರ್ದು ಹಾಕಿದಿಲ್ಲ, ಅದನ್ನ ನೀವರೆ ಬಿಡಿಸ್ಬೇಕು. ಯಾವ್ದು ಏನೇಮ್ ಹೇಳ್ರಿ. ಕೊಡೋದಿಲ್ಲ ಈಗ. ಚೀಟಿ ತರ ಅದನ್ನ ಚೀಟಿ ಕೊಡೋದನ್ನ ಆ ಹಾಡ ಕೇಳಿದವ್ರೇನ ಹಾಡ ಯಾರು ಹೋಗಿ ಹಾಡವ್ರದಾರು. ನಮಗ ವಿಷಯ ಬೇಕಾಗ್ಯಾವ. ಗಬ್ರಿ ಹಾಡ ನಿಮಿಷ ಗಬ್ರಿ ಅದು ಏನ್ ಕೇಳ್ಯಾರ ಅದನ್ನ ಕೇಳತ್ತ. ಹಾ, ಇಲ್ಲ ಐತಿ ಬಿಡ್ರಿ. ಮಾಳಿಂಗರಾಯ 7 ಮಂದಿ ಅಲಗ ಏನ್ ಬರ್ದಾರ ನೋಡ್ರಿ. 7 ಬಂಡಿ ಹೇಳ್ರಿ. ನೀವು ಮಂದಿ ಮಾಡ್ರಿ. 7 ಮಂದಿ ಅಲ್ಲತ್ರಿ, 7 ಬಂಡಿ ಅಲ್ಲ. 7 ಬಂಡಿ ರೀ. 7 ಬಂಡಿ ಅಲಗ ಮಾಳಿಂಗರಾಯ ಹಾದಾನ. ಎಲ್ಲ ಅಲಗ ಮುರಿದಾವ. 7 ಬಂಡಿ ಅಲಗಲ್ಲ. ಒಂದು ಅಲಗ ಉಳ್ದತಿ. ಎಲ್ಲಿ ಉಳ್ದತಿ, ಯಾವ ಜಾಗದಾಗ ಉಳ್ದತಿ ಅದು ನಮ್ಗೊಂದ ತಿಳಿಸ್ರ. ನಾವು ಒಂದಿಟ್ಟು ಹಾಡಕ್ಕೆ ಕೊಟ್ಟು ನಮ್ಮನ್ನು ಕೇಳ್ತಾರ. ಇಲ್ಲ ಅವ್ರು ಕೇಳಿದ ಅಟ್ಟೆ ಸತ್ಯ ಅದ. ಹೌದು. ಇನ್ನು ಒಂದೇ ಒಂದು ಅಳಗ ಉಳ್ದದ. ಅದು ಎಲ್ಲಿ ಉಳ್ದದ ಅಂತ ಕೇಳ್ಯಾರ. ಅದು ಕ್ವಾಣೂರಾಗ ಉಳ್ದದ ಕಕ್ಕಾರ. ಇಲ್ಲ ಅವ್ರ ಬಾಯಿಲಿ ಏನ್ ಬರ್ತದ ಅದನ್ನು ಕೇಳೋನ್ ಗಪ್ಪಲ. ಇತಿಹಾಸ ನಮ್ಮಲ್ಲಿ ಹಿರಿಯರು ಹೇಳ್ತಾರ, ಏನ್ರಿಪ್ಪ, ಜಗತ್ತದಾಗ 7 ಬಂಡಿ ಅಲಗವನ್ನ ಮಾಳಿಂಗರಾಯ ಹಾದಾನ. ಹೌದು. ಒಂದೇ ಒಂದು ಅಲಗ ಉಳ್ದದ. ಅದು ಯಾವ ಜಾಗದಾಗ ಉಳ್ದದ ಅಂತ ಕೇಳಿದ್ರೆ ಹಿರಿಯರು ಹೇಳ್ತಾರು ಒಂದು ಪಟ್ಟಣ ಕಡೋಳಿ ಒಳಗೆ ಉಳ್ದೈತೆ ಅಂತ ಒಂದು ಹೇಳ್ತಾರ. ಹೌದ್ರಿಪ್ಪ. ಹೌದು. ಒಂದು ಪಟ್ಟಣ ಕಡೋಳಿ ಒಳಗ
ಹೌದು ಇನ್ನು ಕೆಲವೊಂದು ಮಂದಿ ಏನ್ ಮಾಡ್ತಾರೆ, ಈ ಸದ್ಯ ಕ್ವಾಣೂರಿಗೆ ಹೋದ್ರೂ ಕೂಡ ಒಂದು ಜಾಗ ಪೂಜೆ ಮಾಡ್ತಾರೆ. ಇಲ್ಲಿ ಮಾಳಿಂಗರಾಯ ಆಲಗ್ ಹಾದಿರ್ತಕ್ಕಂಥ ಸಾಮಾನುಗಳು ಇಲ್ಲೇ ಅದಾವ, ಅದಕ್ಕೋಸ್ಕರ ನಾವು ಇಲ್ಲಿ ಪೂಜೆ ಮಾಡ್ತೀವಿ, ಅವು ಆಲುಗಳೆಲ್ಲ ಇಲ್ಲೇ ಅದಾವ ಅಂತೇಳಿ ಈ ಪೂಜಾರಿಗಳು ಹೀಗೆ ಹೇಳ್ತಾರೆ. ಹೌದಪ್ಪ. ಇವು ಎರಡು ಮಾತ್ರ ಉತ್ತರ ನನಗೆ ಹಿಂಗದ, ಇದು ಕರೆಕ್ಟ್ ಇದ್ರೆ ಕರೆಕ್ಟ್ ಐತೆ ಅನ್ಬೇಕು. ಇರ್ಲಿಕ್ಕೆ ನಮ್ಮ ಪ್ರೀತಿ ಕಾಕಂದ್ರೆ ದಯವಿಟ್ಟು ಹೇಳ್ಬೇಕಾಯ್ತು ತಮ್ಮಲ್ಲಿ ವಿನಂತಿ. ಓಕೆ ಓಕೆ ರೀ. ನಮ್ಮ ಊರಾಗ ಒಂದು ಅಲಗ ಐತ್ರಿ, ಮತ್ತೆ ನಮ್ಮ ಬಿರಾಪನ ಗದಿಗೆ ಮ್ಯಾಗ ರೀ. ಇಲ್ಲ 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 ಇಲ್ಲಿ ನೀವು ಹೇಳ್ರಿ, ಇಲ್ಲಿ ಕರೆಕ್ಟ್ ಐತೆ ಅಂತ ತಪ್ಪತ್ತು ಹೇಳ್ರಲ್ಲ. ಆಯ್ತು.